ವೆಲ್ಕಮ್ ಬ್ಯಾಕ್ ಟು ವರದರಾಜ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ. ಎಲ್ರಿಗೂ ನಮಸ್ಕಾರಗಳು. ಹೈಕೋರ್ಟಿಂದ ಬಂದಿರತಕ್ಕಂಥ ನೋಟಿಫಿಕೇಷನ್ ಬಗ್ಗೆ ಹೇಳಕ್ಕೆ ಹೋಗ್ತಿದ್ದೀನಿ. ಓಕೆ, ಆಲ್ರೆಡಿ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ. ಕರ್ನಾಟಕ ಹೈಕೋರ್ಟ್ ಗ್ರೂಪ್ ಡಿ ರಿಕ್ರೂಟ್ಮೆಂಟ್ 2026 ಅಪ್ಲೈ ಆನ್ಲೈನ್ ಫಾರ್ 93 ಪ್ಯೂನ್ ವಾಚ್ಮೆನ್ ಆ್ಯಂಡ್ ಮೋರ್ ಪೋಸ್ಟ್. ಓಕೆ, 93 ಪ್ಯೂನ್ ಮತ್ತು ವಾಚ್ಮೆನ್ ಆ್ಯಂಡ್ ಮೋರ್ ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಓಕೆ, ಯಾವ್ಯಾವ ಪೋಸ್ಟು ಖಾಲಿ ಇದ್ದಾವೆ ನೋಡ್ತಾ ಹೋಗೋಣ. ಓಕೆ, ದ ಕರ್ನಾಟಕ ಹೈಕೋರ್ಟ್ ರಿಕ್ರೂಟ್ಮೆಂಟ್ 2026 ಫಾರ್ ಅ ಪೋಸ್ಟ್ ಆಫ್ 93 ಗ್ರೂಪ್ ಡಿ ಕ್ಯಾಂಡಿಡೇಟ್ಸ್ ವಿತ್ 10th ಕ್ಯಾನ್ ಅಪ್ಲೈ ಆನ್ಲೈನ್. ದ ಆನ್ಲೈನ್ ಅಪ್ಲಿಕೇಶನ್ ಓಪನ್ಸ್ 22/4/2026. ಯಾವಾಗ ಸ್ಟಾರ್ಟ್ ಆಗಿದೆ? 22/4/2026. ಕ್ಲೋಸಸ್ ಆನ್ 21/5/2026. ನೆಕ್ಸ್ಟ್ ಮಂತ್ 21ಗೆ ಕ್ಲೋಸ್ ಆಗ್ತಕ್ಕಂಥದ್ದು. ಓಕೆ, ದ ಕ್ಯಾಂಡಿಡೇಟ್ ಶೆಲ್ ಅಪ್ಲೈ ಆನ್ಲೈನ್ ಥ್ರೂ ದ ಕರ್ನಾಟಕ ಹೈಕೋರ್ಟ್ ವೆಬ್ಸೈಟ್ judiciary.karnataka.gov.in/. ಅಂತಕ್ಕಂಥ ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟಿಗೆ ಹೋಗಿ ನೀವು ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರತಕ್ಕಂಥದ್ದು. ಓಕೆ, ಸ್ಕ್ರೀನಲ್ಲಿ ಕಾಣಿಸ್ತಿದೆ. ಓಕೆ, ಕರ್ನಾಟಕ ಹೈಕೋರ್ಟ್ ವೇಕೆನ್ಸಿ ರಿಕ್ರೂಟ್ಮೆಂಟ್ 2026 ಗ್ರೂಪ್ ಡಿ ವೇಕೆನ್ಸಿ. ಏಜ್ ಲಿಮಿಟ್ 18 to 40 ಇಯರ್ಸ್ ಇರೋದು. ಸ್ಯಾಲ್ರಿ ಅಪ್ ಟು 69,000ವರೆಗೂ ಸ್ಯಾಲ್ರಿ ಸಿಗ್ತಕ್ಕಂಥದ್ದು. ಓಕೆ, ಬೇಗ ಅಪ್ಲೈ ಮಾಡಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ. ದ ಹೈಕೋರ್ಟ್ ಆಫ್ ಕರ್ನಾಟಕ HCK, ಹೈಕೋರ್ಟ್ ಆಫ್ ಕರ್ನಾಟಕ ಶಾರ್ಟ್ ಫಾರ್ಮಲ್ಲಿ HCK ಅಂತ ಕೊಟ್ಟಿದ್ದಾರೆ, ಹ್ಯಾಸ್ ಅಫಿಷಿಯಲಿ ಅನೌನ್ಸ್ಡ್ ದಿ ಗ್ರೂಪ್ ಡಿ ರಿಕ್ರೂಟ್ಮೆಂಟ್ 2026 ವಿತ್ 93 ಓಪನಿಂಗ್ಸ್. ಓಕೆ, 93 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ಆಲ್ರೆಡಿ ಇದು ಗೊತ್ತಾಗಿದೆ. 22 ಏಪ್ರಿಲ್ 2026 ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಫಿಷಿಯಲ್ ವೆಬ್ಸೈಟ್ judiciary.karnataka.gov.in ಅಂತಕ್ಕಂಥದ್ದು ವೆಬ್ಸೈಟ್. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರ್ತಕ್ಕಂಥದ್ದು. ದ ಏಜ್ ಲಿಮಿಟನ್ನು ನೋಡ್ತಾ ಹೋದರೆ 18 to 40 ಇಯರ್ಸ್. 40 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಅಕಾರ್ಡಿಂಗ್ ಟು ದೇರ್ ರೂಲ್ಸ್, ಅಕಾರ್ಡಿಂಗ್ ಟು ಕ್ಯಾಟಗರಿ. ಓಕೆನಾ, ಅದೇ ರೀತಿ ನೋಡ್ತಾ ಹೋದರೆ SSLC ಪಾಸ್ ಆಗಿರಬೇಕು. ಮತ್ತೇನು ಕ್ವಾಲಿಫಿಕೇಷನ್, ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡ್ತಾ ಹೋದರೆ SSLCಯನ್ನು ನೀವು ಪಾಸ್ ಆಗಿರಬೇಕು ಅಥವಾ ಈಕ್ವಲೆಂಟ್ ಟು SSLC. ಬೇರೆ ಸ್ಟೇಟಲ್ಲಾದರೆ ಇನ್ ಕರ್ನಾಟಕ SSLC ಅಥವಾ 10th ಸ್ಟ್ಯಾಂಡರ್ಡ್ ನೀವು ಪಾಸ್ ಆಗಿರಬೇಕು, ಇಲ್ಲ ಮ್ಯಾಟ್ರಿಕ್ಯುಲೇಷನ್ ಅಂತ ಕೂಡ ಕರಿತೀವಿ. ಕ್ಯಾನ್ ನಾವು ಸಬ್ಮಿಟ್ ದೇರ್ ಅಪ್ಲಿಕೇಶನ್ ಫಾರ್ ಅಪ್ ಟು 21 May 2026. ಡೈರೆಕ್ಟ್ ಲಿಂಕ್ ಡೌನ್ಲೋಡ್ ನೋಟಿಫಿಕೇಶನ್ ಅಪ್ಲೈ ಆನ್ಲೈನ್. ಓಕೆನಾ, ಅಪ್ಲೈ ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಗ್ರೂಪ್ ಡಿ ಅಪ್ಲಿಕೇಶನ್ ಇದು ಕರೆದಿರ್ತಕ್ಕಂಥದ್ದು. ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ಹ್ಯಾಸ್ ರಿಲೀಸ್ಡ್ ನೋಟಿಫಿಕೇಶನ್ ಆಫ್ HCRD for A 2025 Group D notification. It is a advertisement. Okay, organization name High Court of Karnataka Bengaluru. Next notification reference number ಇದಾಗಿರುತ್ತೆ. ಗ್ರೂಪ್ ಡಿ PRPC ಅಂತಕ್ಕಂಥದ್ದು. ಪೋಸ್ಟ್ ನೇಮ್ ಗ್ರೂಪ್ ಡಿ ಪ್ಯೂನ್ ವಾಚ್ಮ್ಯಾನ್ ಸ್ವೈಪರ್ ಹೌಸ್ ಕೀಪಿಂಗ್ ಆ್ಯಂಡ್ ಲೆಫ್ಟ್ ಅಟೆಂಡರ್ ಆ್ಯಂಡ್ ಅಸಿಸ್ಟೆಂಟ್ ಬೈಂಡರ್ ಟೈಲರ್ ದೋಬಿ. Total vacancy 93. SSLC 10th standard pass or equivalent. Online application. Job location High Court Karnataka Bengaluru residential code. Shortlisting based on the examination marks and interview. Okay, examination ಇರುತ್ತೆ. ಇದರದ್ದು ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ, ಮತ್ತು ಇಂಟರ್ವ್ಯೂವನ್ನು ಕೂಡ ಮೆರಿಟ್ ಮತ್ತು ಇಂಟರ್ವ್ಯೂ ಕೂಡ ಇರ್ತಕ್ಕಂಥದ್ದು. ನೆಕ್ಸ್ಟ್ ಲಾಸ್ಟ್ ಡೇಟ್ 21/5/2026 ಅಪ್ಲಿಕೇಶನ್. ಈ ಒಂದು ವೆಬ್ಸೈಟ್ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅಲ್ಲ. ಓಕೆ, ಈ ಒಂದು ವೆಬ್ಸೈಟನ್ನು ನೀವು ಗೂಗಲಲ್ಲಿ ಟೈಪ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಅದೇ ರೀತಿ ನೋಟಿಫಿಕೇಶನ್ ಡೇಟ್ 22/4/2026. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ 21/5/2026. ಓಕೆ, ಪ್ಯೂನ್ ವಾಚ್ಮ್ಯಾನ್ ಅಥವಾ ಸ್ವೈಪರ್, ಪ್ಯೂನ್ ಹೌಸ್ ಕೀಪಿಂಗಿಗೆ 84+1 ವೇಕೆನ್ಸಿ ಖಾಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಲಿಫ್ಟ್ ಅಟೆಂಡರ್. ಓಕೆನಾ, ಲಿಫ್ಟ್ ಅಟೆಂಡರ್ಗೆ 5 ಪೋಸ್ಟ್ ಖಾಲಿ ಇದ್ದಾವೆ. ಅಸಿಸ್ಟೆಂಟ್ ಬೈಂಡರ್ 1 ಪೋಸ್ಟ್ ಖಾಲಿ ಇದೆ. ಟೈಲರ್ ದೋಬಿ 1 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ಇದಿಷ್ಟು ಯಾವ ಪೋಸ್ಟ್ ಎಷ್ಟು ಖಾಲಿ ಇದೆ ಅಂತಕ್ಕಂಥದ್ದು. ಓಕೆನಾ, ಜನರಲ್ ಮೆರಿಟ್ ಕ್ಯಾಟಗರೀಸ್ಗೆ ಕ್ಯಾಟಗರಿ ವೈಸ್ ಬ್ರೇಕಪ್ ಆಫ್ ದಿ ಪ್ಯೂನ್ ವಾಚ್ಮ್ಯಾನ್ ಆ್ಯಂಡ್ ಜನರಲ್ ಮೆರಿಟ್ ಟೋಟಲ್ ಆಗಿ 39 ಪೋಸ್ಟ್ ಖಾಲಿ ಇದ್ದಾವೆ. ಅದೇ SC 40 ಪೋಸ್ಟ್ ಖಾಲಿ ಇದ್ದಾವೆ. ಶೆಡ್ಯೂಲ್ ಟ್ರೈಬ್ಗೆ ಟೋಟಲ್ ಆಗಿ 3 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ಕ್ಯಾಟಗರಿ 1 4 ಪೋಸ್ಟ್, ಕ್ಯಾಟಗರಿ 2 13+1, ಕ್ಯಾಟಗರಿ 2B 3 ಪೋಸ್ಟ್, ಕ್ಯಾಟಗರಿ 3A 4 ಪೋಸ್ಟ್. ಓಕೆ, ನೋಡ್ಕೋಬೋದು ನೀವು ಸ್ಕ್ರೀನಲ್ಲಿ ಕಾಣಿಸ್ತಿದೆ. ಟೋಟಲ್ ಆಗಿ 84+1 ಖಾಲಿ ಇರ್ತಕ್ಕಂಥದ್ದು. ಓಕೆನಾ, ಇದಿಷ್ಟು ಇನ್ಫಾರ್ಮೇಷನ್ ರಿಲೇಟೆಡ್ ಪ್ಯೂನ್ ಮತ್ತು ಕರ್ನಾಟಕ ಒಂದು ಕೋರ್ಟಿಂದ ಬಂದಿರತಕ್ಕಂಥ ಜಾಬ್ ನೋಟಿಫಿಕೇಶನ್. ಓಕೆ, ಸ್ಕ್ರೀನಲ್ಲಿ ಕಾಣಿಸ್ತಿದೆ.
ಆಲ್ರೆಡಿ ನಿಮ್ಗೆ ಇದೆಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಿ. ನೋಡ್ಕೋಬೋದು ನೀವು SSLC ಫಸ್ಟ್ 2 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, ಅದೇ ರೀತಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಫಾರ್ ಟೈಲರ್, ದೋಬಿಗೆ ಎಕ್ಸ್ಪೀರಿಯನ್ಸ್ ಕೇಳಿರ್ತಕ್ಕಂಥದ್ದು, 10th ಸ್ಟ್ಯಾಂಡರ್ಡ್ ಪಾಸ್ ಎಕ್ಸ್ಪೀರಿಯನ್ಸ್ ಇನ್ನು ಲಿಫ್ಟ್ ಮೆಕ್ಯಾನಿಸಮ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತು 10th ಪಾಸ್ ಆಗಿರಬೇಕು ಅಥವಾ ಈಕ್ವಲೆಂಟ್ ಇದೆ. ಇಷ್ಟು ಕ್ರೈಟೀರಿಯಾ ಇದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಏಜ್ 18 ಇಯರ್ಸಿಂದ 14 ಇಯರ್ಸ್ವರೆಗೂ ಏಜ್ ಲಿಮಿಟ್ ಇರ್ತಕ್ಕಂಥದ್ದು. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದಾಗಿರ್ತಕ್ಕಂಥದ್ದು. ಜನರಲ್ ಮೆರಿಟ್ ಇದ್ದರೆ ನೀವು 200 ರೂಪಾಯಿ, ಕ್ಯಾಟಗರಿ 3A 2A 2B 3A 3B 200 ರೂಪೀಸನ್ನು ಕೊಟ್ಟು ಅಪ್ಲಿಕೇಶನ್ ಹಾಕಿ. SC ST ಕ್ಯಾಟಗರಿ ಇದ್ದರೆ 100 ರೂಪೀಸ್ ಒಂದು ಫೀ ಇರ್ತಕ್ಕಂಥದ್ದು. ಇದಿಷ್ಟು ನೋಟಿಫಿಕೇಶನ್ ಇರ್ತಕ್ಕಂಥ ಇನ್ಫಾರ್ಮೇಷನ್. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ 10th ಸ್ಟ್ಯಾಂಡರ್ಡನ್ನು ಕ್ವಾಲಿಫೈ ಆಗಿರ್ತಕ್ಕಂಥ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿರ್ತಕ್ಕಂಥ 18 ಇಯರ್ಸ್ ಏಜ್ ಆಗಿದ್ದರೆ ಅವರಿಗೆ ಸೆಂಡ್ ಮಾಡಿ. ಇದೊಂದು ಗೌರ್ಮೆಂಟಿಂದ ಬಂದಿರತಕ್ಕಂಥ ಒಂದು ವೇಕೆನ್ಸಿ ಆಗಿದೆ, ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪೇಮೆಂಟ್ ಕೂಡ ಕೊಟ್ಟಿರ್ತಕ್ಕಂಥದ್ದು 19,000ಇಂದ 63,000ವರೆಗೂ ಇಲ್ಲಿ ಪೇಮೆಂಟ್ ಬರ್ತಕ್ಕಂಥದ್ದು. ಓಕೆನಾ. ಲಿಫ್ಟ್ ಅಸಿಸ್ಟೆಂಟಿಗೆ ಮತ್ತು ಅಟೆಂಡರ್ಗೆ, ಲಿಫ್ಟ್ ಅಟೆಂಡರ್ ಓಕೆನಾ, ಅವರಿಗೆ 21,700ಇಂದ 69,100 ರೂಪೀಸ್ವರೆಗೂ ಇರ್ತಕ್ಕಂಥದ್ದು. ಓಕೆ, ನೋಡ್ಕೋಬೋದು ನೀವು. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಫಾರ್ ಕ್ಯಾಂಡಿಡೇಟ್ಸ್ ನೋಡಿ. ಇದಿಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ಸು. ಚೆನ್ನಾಗಿ ಓದ್ಕೊಂಡು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರೋ ಅವರು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತಕ್ಕಂಥದ್ದು. ಓಕೆ, ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಇದೆ, ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ವೆಯ್ಟ್ ಫಾರ್ ಫ್ಯೂ ಮಿನಿಟ್ಸ್. ಓಕೆ, ನೋಡ್ಬೋದು ನೀವು. ಕರ್ನಾಟಕ ರಾಜ್ಯ ಪತ್ರ ನೋಟಿಫಿಕೇಷನ್ ಸೇಮ್ ಅಲ್ಲೇನು ಕೊಟ್ಟಿರ್ತಾರೋ ಅದೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾವ್ಯಾವ ಪೋಸ್ಟ್ ಎಷ್ಟು ಖಾಲಿ ಇದ್ದಾವೆ, ಯಾವ ಒಂದು ನೋಡ್ಬೋದು ನೀವು. ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಜನರಲ್ ಮೆರಿಟಲ್ಲಿ 6 ಖಾಲಿ ಇರ್ತಕ್ಕಂಥದ್ದು, 6 ಪೋಸ್ಟ್. ಅದೇ ಸ್ಕೆಡ್ಯೂಲ್ ಕಾಸ್ಟ್ ಟ್ರೈಬ್ಸ್ ಆ್ಯಂಡ್ ಇಲ್ಲಿ ಎಷ್ಟು ಖಾಲಿ ಇದ್ದಾವೆ ನೋಡ್ತಾ ಹೋಗ್ಬೋದು. 3B ಅವರಿಗೆ 1 ಖಾಲಿ ಇದೆ. ಓಕೆನಾ. 85 ಪೋಸ್ಟಲ್ಲಿ ಈ ಒಂದು ಸ್ಕ್ರೀನ್ಶಾಟ್ ಅಥವಾ ತೊಗೊಳ್ಳಿ, ಇಲ್ಲ ಅಂತಂದರೆ ಪಾಸ್ ಮಾಡಿ ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಓಕೆನಾ. ಚೆನ್ನಾಗಿದನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಿ. ಓಕೆ, ಕನ್ನಡ ಮೀಡಿಯಮ್ಗೆ ಎಷ್ಟು ಖಾಲಿ ಇರ್ತಕ್ಕಂಥದ್ದು ಅದು ನೋಡ್ಕೊಳ್ಳಿ. ಓಕೆ, ರೂರಲ್ ಕ್ಯಾಂಡಿಡೇಟ್ಸ್ಗಳು ಎಷ್ಟು ಖಾಲಿ ಇದ್ದಾವೆ, ಅದೇ ವುಮೆನ್ ಇದ್ದರೆ ಅವ್ರಿಗೆ ಎಷ್ಟು ಖಾಲಿ ಇದೆ, ವುಮೆನ್ ಎಂಪವರ್ಮೆಂಟ್ ಆಗಬೇಕು ಅಂತಂದು ಅವ್ರಿಗೆ ಏನು ಮಾಡಿದ್ದಾರೆ ಇವಾಗ ಜನರಲ್ ಮೆರಿಟಲ್ಲಿ 13 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಓಕೆ, ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಓಕೆ, ಜಸ್ಟ್ ಐ ವಿಲ್ ಸ್ಕ್ರಾಲ್ ಸ್ಕ್ರೀನ್ ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಬೇಕು ಅಂದರೆ ಕೇಳಿ, ಕಾಮೆಂಟ್ ಮಾಡಿ. ಈ ಒಂದು ನೋಟಿಫಿಕೇಷನನ್ನು ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಸಿ ಯು ಸೂನ್.